ಯೆಲ್ಲೋ ಬೋರ್ಡ್ ವೆಹಿಕಲ್ಗಳು GPS ಮತ್ತು ಪ್ಯಾನಿಕ್ ಬಟನ್ ಅನ್ನು ಅಳವಡಿಸಿಕೊಳ್ಳಿ ಅನ್ನುವಂತಹ ಆದೇಶವನ್ನ ಹೊರಡಿಸಿದೆ. ಕಂಪನಿಗಳನ್ನ ಕೇಂದ್ರ ಸರ್ಕಾರ ಬಿಡುತ್ತೆ. ಈ ಒಂದು 30 ಕಂಪನಿಗಳಲ್ಲಿ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬಹುದು ಅಂತೇಳಿ ಕೇಂದ್ರ ಸರ್ಕಾರ ಆಪ್ಷನ್ ಕೊಡುತ್ತೆ. ಸರ್ಕಾರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಈ ಒಂದು 30 ಕಂಪನಿಗಳಲ್ಲಿ ಸುಮಾರು 12 ರಿಂದ 13 ಕಂಪನಿಗಳನ್ನ ಶಾರ್ಟ್ ಲಿಸ್ಟ್ ಮಾಡಿ ಅವರಿಗೆ ಗುತ್ತಿಗೆಯನ್ನ ಕೊಡಲಾಗಿದೆ. ಮಾರ್ಕೆಟ್ ಅಲ್ಲಿ ಔಟ್ಸೈಡ್ ಮಾರ್ಕೆಟ್ ಅಲ್ಲಿ ಈ ಒಂದು GPS ಮತ್ತು ಪ್ಯಾನಿಕ್ ಬಟನ್ ನ ಅಳವಡಿಕೆ ಮಾಡೋಕೆ ಸರಾಸರಿ ಈ ಒಳ್ಳೆ ಕ್ವಾಲಿಟಿಯ 2,000 ರಿಂದ 5,000 ರೂಪಾಯಿವರೆಗೆ ಖರ್ಚು ಬರುತ್ತೆ. ಇದ್ರ ನಡುವೆ ಈ ಒಂದು ಗುತ್ತಿಗೆ ಪಡೆದ ಬುದ್ಧಿವಂತ ಕಂಪನಿಗಳು ಏನ್ ಮಾಡ್ತಿದೆ ಗೊತ್ತಾ, 2 ರಿಂದ 3,000 5,000 ಚಾರ್ಜ್ ಮಾಡಿದ್ರೆ ಓಕೆ, 17,000 ರೂಪಾಯಿ ಚಾರ್ಜ್ ಮಾಡ್ತಿದಾರಂತೆ. ಕ್ಯಾಬ್ ಚಾಲಕನ ಪರಿಸ್ಥಿತಿ ಅಂದ್ರೆ ಆತನ ಜೀವನದ ಸ್ಥಿತಿ ಜೊತೆಗೆ ಆತನ ಫೈನಾನ್ಷಿಯಲ್ ಕಂಡೀಷನ್ ಅಂದ್ರೆ ಆರ್ಥಿಕ ಸ್ಥಿತಿಯನ್ನು ನಾವು ಗಮನಿಸಿದ ಸಂದರ್ಭದಲ್ಲಿ ಯಾರು ಕೂಡ ದುಡ್ಡಿದ್ದು ಯೆಲ್ಲೋ ಬೋರ್ಡ್ ವೆಹಿಕಲ್ ಅನ್ನ ಹಾಕೋದಿಲ್ಲ. ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿವು ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ಮಾಡಿರೋದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ಮತ್ತು ಸ್ಟಾರ್ಟಿಂಗಲ್ಲೂ ಒಂದಷ್ಟು ವಿಡಿಯೋ ಕ್ಲಿಪ್ ಅನ್ನ ನೋಡಿರ್ತೀರಾ. ಸರ್ಕಾರದಿಂದ ಆದೇಶ ಏನು ಬಂದಿದೆ, ಈಗ ಒಂದು ಯೆಲ್ಲೋ ಬೋರ್ಡ್ ವೆಹಿಕಲ್ಗಳು ಏನೇನು ಇದಾವೆ, ಅದು ಕ್ಯಾಬ್ ಅಂತೇನೆ ಅಲ್ಲ, ಸೊ ಏನೇ ಆಗಿರ್ಬೋದು, ಕಮರ್ಷಿಯಲ್ ವೆಹಿಕಲ್ ಏನೇನು ಯಾವ್ದು ಯೆಲ್ಲೋ ಬೋರ್ಡ್ ಇರುತ್ತೆ, ಸೊ ಎಲ್ಲದಕ್ಕೂ ಕೂಡ ಏನು ಪ್ಯಾನಿಕ್ ಬಟನ್ ಮತ್ತು GPS ಅನ್ನು ಹಾಕಿಸ್ಕೊಳ್ಬೇಕು ಅನ್ನೋದಂಥದ್ದು ಆದೇಶನ ಕರ್ನಾಟಕ ಸರ್ಕಾರ ಮಾಡಿರುವಂಥದ್ದು. ತುಂಬಾ ತಿಂಗಳುಗಳು ಆಯ್ತು ಹೇಳಿ. ಸೊ ಒಂದಷ್ಟು ಡ್ರೈವರ್ಗಳು ಅದನ್ನ ಹಾಕ್ಸ್ಕೊಳ್ಳೋದಕ್ಕೆ ಮುಂದೆ ಹೋಗಿಲ್ಲ. ಯಾವ ರೀಸನ್ಗೆ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರತ್ತೆ, ಹೋಗಿ ಒಂದಷ್ಟು ಕೇಳಿರ್ತೀರ ನೀವು, ಏನಂತ ಹೇಳಿದ್ರೆ ರೇಟ್ಗಳು. ಈಗ ಹಾಕ್ಸ್ಕೊಳ್ಳೋದಕ್ಕೆ ಆಲ್ರೆಡಿ ಹಾಕ್ಸ್ಕೊಂಡವ್ರು ಯಾರು ಇದ್ರೆ ಸೊ ಅವ್ರ ಹತ್ರ ವಿಚಾರಿಸಿರ್ತೀರ ನೀವು, ಅವ್ರು ಹೇಳಿದಂಥ ರೇಟ್ ಕೇಳಿ ಶಾಕ್ ಆಗಿರುತ್ತೆ. ಖಂಡಿತವಾಗ್ಲೂ ಹೌದು ಸ್ನೇಹಿತರೆ. ಕರ್ನಾಟಕ ಸರ್ಕಾರ ಏನು ಈ ಒಂದು ಆದೇಶ ಮಾಡಿದೆ, ಆದೇಶ ತಪ್ಪು ಅಂತ ಯಾರು ಹೇಳ್ತಿಲ್ಲ, ಬಟ್ ಆದೇಶ ಮಾಡಿರೋ ತಕ್ಕಂಗೆ ನೀವು ಇಲ್ಲೇ ಒಂದು ಹಾಕಿಸ್ಕೊಳ್ಬೇಕು. ನಾವೇನೋ ಒಂದು ಕಂಪ್ನಿಗಳನ್ನ ನಾವು ಸೆಲೆಕ್ಟ್ ಮಾಡಿರ್ತೀವಿ. ಸೊ ಆ ಒಂದು ಕಂಪ್ನಿಗಳಲ್ಲಿ ಒಂದು 4-5 ಕಂಪ್ನಿ ಇರುತ್ತೆ. ಸೊ ಆ ಒಂದು 4-5 ಕಂಪ್ನಿಗಳ ಹತ್ರ ಯಾವ ಕಂಪ್ನಿಗಳು ಬೇಕಾದ್ರೆ ಹಾಕ್ಸ್ಕೊಳ್ಬೋದು ನೀವು. ಸೊ ಇದು ಕಡ್ಡಾಯವಾಗಿ ಹಾಕ್ಸ್ಕೊಳ್ಳೇಬೇಕು. ಇಲ್ಲ ಅಂತಂದ್ರೆ FC-ನ ನೀವು ಕ್ಯಾನ್ಸಲ್ ಮಾಡ್ತೀವಿ, ಗಾಡಿ FC-ಗಳನ್ನ ಕ್ಯಾನ್ಸಲ್ ಆಗುತ್ತೆ ಅಂತೆಲ್ಲ ಹೇಳಿರುವಂಥದ್ದು. ಸೊ ಇದ್ರ ಬಗ್ಗೆ ಒಂದಷ್ಟು ಜನ ನಾವು ಯೂಟ್ಯೂಬರ್ಸ್ ಏನೇ ಮಾತಾಡೋರು ಪ್ರಯೋಜನ ಆಗಲ್ಲ. ಏನಕ್ಕಂದ್ರೆ ನಮ್ಗಿಂತ ಮೇಲ್ಗಡೆ ಆದಷ್ಟು ಬೇಗ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಒಂದು ಬೇರೆ ಮಾಧ್ಯಮಗಳಿರುತ್ತೆ. ಸೊ ನಿಮಗೆ ಗೊತ್ತಿರೋ TV ಚಾನಲ್ ಅನ್ನೋದಕ್ಕಿಂತ ನ್ಯೂಸ್ ಚಾನಲ್ಗಳಂತಾನೆ ಹೇಳ್ಬೋದು, ಓಕೆನಾ. ಸೊ ನ್ಯೂಸ್ ಚಾನಲ್ ಅವರು ಏನಪ್ಪ ಇಷ್ಟು ದಿನ ತನಕ ಆಗ್ತಿತ್ತು ಅಂತ ಹೇಳಿದ್ರೆ, ಡ್ರೈವರ್ಸ್ಗಳು ಹಂಗ್ ಮಾಡಿದ್ರು, ಆ ದರೋಡೆ ಮಾಡಿದ್ರು, ಸುಲಿಗೆ ಮಾಡ್ತಾರೆ, ಜಾಸ್ತಿ ಕೇಳ್ತಾರೆ, ಹಂಗೆ ಹಿಂಗೆ ಅಂತ ಬರೀ ಎಲ್ಲಾ ನ್ಯೂಸ್ ಚಾನಲ್ ಅವರು ಬರೀ ಈ ತರ ಬರೀ ಡ್ರೈವರ್ಸ್ಗಳಿಗೆ ಕೆಟ್ಟ ಹೆಸರು ಬರುವಂತದ್ದು ಸುದ್ದಿಗಳನ್ನ ಮಾಡ್ತಿದ್ರು ಹೊರತು, ಸೊ ಅದರಿಂದ ಅವ್ರಿಗೆ ಏನ್ ಸಿಗತ್ತೆ ಅಂತಾನು ಗೊತ್ತಿಲ್ಲ ನಿಜವಾಗ್ಲು, ಆಯ್ತಾ. ಅವ್ರ ಕಷ್ಟಗಳು ಅನುಭವಿಸ್ತಿರೋಂತ ಯಾರೋ ಒಬ್ಬ ಇರ್ಬೋದು, ಇಬ್ರು ಇರ್ಬೋದು, ಆಯ್ತಾ. ಎಲ್ಲಾ ಡ್ರೈವರ್ಸ್ ಹಂಗಿರೋದಿಲ್ಲ. ಇವರು ಮೀಡಿಯಾದವರು, ನ್ಯೂಸ್ ಚಾನಲ್ ಅವ್ರುಗಳು ಯಾವ ತರ ಮಾಡಿದಾರೆ ಅಂದ್ರೆ, ಎಲ್ಲಾರು ಕೂಡ ಈ ಫೀಲ್ಡ್ ಕೆಲಸ ಮಾಡುವಂತ ಎಲ್ಲರೂ ಕೂಡ ಕೆಟ್ಟವ್ರೆ ಅವ್ರ ಪ್ರಕಾರ. ಸೊ ಈ ತರ ಜನಗಳಿಗೆ ಒಂದು ನ್ಯೂಸ್ಗಳನ್ನ ತಲುಪಿಸುವಂತ ಕೆಲಸನ ಮಾಡ್ತಾ ಇದ್ರು. ಸೊ ಅದರಲ್ಲಿ ಇವಾಗ ನ್ಯೂಸ್ 18 ಕನ್ನಡ, ಆಯ್ತಾ. ಸೊ ಅವ್ರದ್ದೊಂದು ನೀವು ಸ್ಟಾರ್ಟಿಂಗ್ ಏನು ವಿಡಿಯೋ ನೋಡಿರ್ತೀರಾ, ಸೊ ಅವರೊಂದು ನನ್ನೇ ಒಂದು ವಿಡಿಯೋನ ಅಂದ್ರೆ ಶೂಟ್ ಮಾಡಿ ಹಾಕಿರುವಂತದ್ದು. ಸೊ ಖುಷಿ ಆಗತ್ತೆ ಈ ತರ. ಸೊ ಈ ತರ ಎಲ್ಲಾ ಚಾನಲ್ ಅವರು ಕೂಡ ಸಪೋರ್ಟ್ ಮಾಡೋದು ಡ್ರೈವರ್ಸ್ಗೆ, ಬರೀ ಈ ವಿಚಾರದಲ್ಲಿ ಅಂತಲ್ಲ, ಎಲ್ಲಾ ವಿಚಾರದಲ್ಲೂ ಕೂಡ ಆಗಿರ್ಬೇಕು, ಆಯ್ತಾ. ಈಗ ಡ್ರೈವರ್ಸ್ಗೆ ಬರೀ ಪ್ಯಾನಿಕ್ ಬಟನ್, GPS ಅದೊಂದೇ ಪ್ರಾಬ್ಲಮ್ಸ್ ಅಲ್ಲ, ಬೇರೆ ಬೇರೆ ಪ್ರಾಬ್ಲಮ್ಸ್ಗಳು ಇದಾವೆ. ಯಾಕೆ ಮೀಡಿಯಾದವ್ರಿಗೆ, ನ್ಯೂಸ್ ಚಾನಲ್ ಅವ್ರಿಗೆ ಅದೆಲ್ಲ ಕಾಣಿಸ್ತಿಲ್ವಾ? ತರ ಅವ್ರಿಗೆ ಪಡ್ತಿರೋಂಥ ಕಷ್ಟ ಯಾರಿಗೂ ಕಾಣಿಸ್ತಿಲ್ವಾ? ನ್ಯೂಸ್ ಚಾನಲ್ ಅವರು ಕೂಡ ಸಪೋರ್ಟ್ ಮಾಡಿ ದಿನಕ್ಕೆ ಒಂದಷ್ಟು ದಿನಕ್ಕೆ 100 ತರ ನ್ಯೂಸ್ಗಳನ್ನ ನೀವು ಹಾಕ್ತೀರಾ ಅದರಲ್ಲಿ. ಸೊ ಅದ್ರಲ್ಲಿ ದಿನಕ್ಕೆ ನೀವು ಡ್ರೈವರ್ಸ್ಗೆ ಆಗ್ತಿರೋಂಥ ಅನ್ಯಾಯಕ್ಕೆ ನ್ಯಾಯ ಸಿಗ್ಬೇಕು ಅಂತಂದ್ರೆ ನಿಮ್ ಕಡೆಯಿಂದ ಖಂಡಿತವಾಗುತ್ತೆ. ನೀವು ಮನಸ್ಸು ಡ್ರೈವರ್ಸ್ಗೆ ಒಂದು ನ್ಯಾಯ ಕೊಡಿಸ್ಬೋದು, ಆಯ್ತಾ. ಸೊ ನೀವು ದಿನಕ್ಕೆ ಒಂದೊಂದ್ಸಲ ನಮ್ಗೆ ಡ್ರೈವರ್ಸ್ಗೆ ಏನು ನ್ಯಾಯ ಸಿಗ್ಬೇಕು ಅದನ್ನ ಬನ್ನಿ, ಫೀಲ್ಡ್ ಬನ್ನಿ, ಬಂದು ಎಲ್ಲಾ ಡ್ರೈವರ್ಸ್ಗಳ ಕಷ್ಟಗಳು ಕೇಳಿ. ಒಬ್ಬ ಇಬ್ರು ಹೇಳಿದ್ರು ನೀವು ನ್ಯಾಯ ಕೊಡ್ಸ್ಕೊಡಿ ಅಂತ ಕೇಳ್ತಿಲ್ಲ. ಒಂದು ತಗೊಳ್ಳಿ, ಅದರಲ್ಲಿ ನೀವು ಎಷ್ಟು ಪರ್ಸೆಂಟೇಜ್ ಜನಕ್ಕೆ ಒಳ್ಳೇದಾಗ್ತಿದೆ, ಎಷ್ಟು ಪರ್ಸೆಂಟೇಜ್ ಜನಕ್ಕೆ ಕಷ್ಟ ಆಗ್ತಿದೆ ಈ ಫೀಲ್ಡ್ ಅಲ್ಲಿ, ಸಿಸ್ಟಮ್ ಏನು, ಆ ಸಿಸ್ಟಮ್ ಯಾವ ತರ ಚೇಂಜ್ ಮಾಡಬೇಕು ಅದನ್ನೆಲ್ಲ ಬಂದು ಡ್ರೈವರ್ಸ್ ಹತ್ರ ಬಂದು ಫೀಲ್ಡ್ ನೀವು ಕೇಳ್ಕೊಂಡು ಒಂದಷ್ಟು ಯಾವ ಪರ್ಸೆಂಟ್ ಜಾಸ್ತಿ ಪ್ರಾಬ್ಲಮ್ ಇದೆ ಹಂಗೆ ಅಂತ ಹೇಳ್ತಾರೆ, ಅವಾಗ ಮಾತ್ರ ನೀವು ಒಂದು ಡ್ರೈವರ್ಸ್ಗೆ ಸಪೋರ್ಟ್ ಮಾಡೋಕೆ ನಿಂತ್ಕೊಳ್ಬಹುದು, ಆಯ್ತಾ. ಸೊ ಇದನ್ನೆಲ್ಲ ಬಿಟ್ಟು ಡ್ರೈವರ್ಸ್ ಬಗ್ಗೆ ಗೊತ್ತಿಲ್ಲದೆ, ಆ ಪಡ್ತಿರುವಂತ ಕಷ್ಟದ ಬಗ್ಗೆ ಗೊತ್ತಿಲ್ಲದೆ, ಸೊ ಅವ್ರ ಬಗ್ಗೆ ಮಾತಾಡೋದು, ಕೆಟ್ಟದಾಗ ಮಾತಾಡೋದು, ಸುಳ್ಗೆ ಮಾಡ್ತಿದ್ದಾರೆ ಅಂತ ಅನ್ನೋದು, ಎಲ್ಲಾ ಡ್ರೈವರ್ಸ್ನ ಕಳ್ಳರುಗಳ ತರ ನೋಡೋದು ತುಂಬಾ ದೊಡ್ಡ ತಪ್ಪು. 18 ಕನ್ನಡ ಅವರು ಒಂದು ವಿಡಿಯೋ ಮಾಡಾಕಿದ್ದಾರೆ. ಸೊ ಇದೇ ರೀತಿ ಎಲ್ಲಾ ನ್ಯೂಸ್ ಚಾನಲ್ ಅವರು ಮಾಡಾಕಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಏನಕ್ಕಂತಂದ್ರೆ ಜನಸಾಮಾನ್ಯರು ಅಥವಾ ನಮ್ಮಂತ ಯೂಟ್ಯೂಬರ್ಸ್ಗಳಿಗೆ ಸಿಗದೇ ಇರೋಂಥ ವ್ಯಕ್ತಿಗಳು ಯಾರು ಅಂತ ಹೇಳಿದ್ರೆ, ಈ ರಾಜಕೀಯದವರು, ಆ ದೊಡ್ಡ ದೊಡ್ಡ ಆಫೀಸರ್ಸ್ಗಳು, ಮತ್ತೆ ದೊಡ್ಡ ದೊಡ್ಡ ಫಿಲಮ್ ಆಕ್ಟರ್ಸ್ಗಳು, ಹೀರೋಯಿನ್ಗಳು. ಸೊ ಇವರೆಲ್ಲ ನಮ್ಮನ್ನ ಸಾಮಾನ್ಯ ಜನರುಗಳಿಗೆ ಸಿಗಲ್ಲ. ಆದ್ರೆ ನ್ಯೂಸ್ ಚಾನಲ್ ಅವ್ರಿಗೆ ಇವರೆಲ್ಲ ಬೇಕು ಅಂದಾಗ ಸಿಗ್ತಾರೆ, ಕರೆಕ್ಟಾ. ಸೊ ಈ ತರ ಇರ್ಬೇಕಾದ್ರೆ
ನೀವು ಪ್ರಶ್ನೆ ಮಾಡಿದ್ರೆ ಅದು ನೀವು ಪ್ರೆಷರ್ ಹಾಕಿ ಮಾಡಿದ್ರೆ ಖಂಡಿತವಾಗ್ಲೂ ಇದಕ್ಕೆ ನಮ್ಮ ಎಲ್ಲಾ ಡ್ರೈವರ್ಸ್ಗಳು ಕೂಡ ಸಪೋರ್ಟ್ ಮಾಡೇ ಮಾಡ್ತಾರೆ. ನನ್ನ ಕಮೆಂಟ್ಸ್ಗಳಲ್ಲಿ ಪ್ಯಾನಿಕ್ ಬಟನ್ ಬಗ್ಗೆ ಹೇಳಿ ಅಂತ ಕೇಳ್ತಾ ಇದ್ರಿ. ಅದ್ರ ಬಗ್ಗೆ ಮಾತಾಡಕ್ ಹೋಗಿರಲಿಲ್ಲ, ಏನಕ್ಕೆ ಅಂತ ಹೇಳಿದ್ರೆ ನಾನು ಕೂಡ ಹಾಕ್ಸಿಲ್ಲ, ಆಯ್ತಾ. ಸೊ ಹಾಕ್ಸಿಲ್ಲ ಅನ್ನೋ ಒಂದು ರೀಸನ್ ಇಂದ ಮಾಡಬಾರ್ದು ಅಥವಾ ಮಾಡ್ಬೇಕಾ ಅನ್ನೋದು ಅದು ಸೆಕೆಂಡರಿ. ಅದು ಏನಕ್ಕೆ ಮಾಡ್ತಾ ಇದೀನಿ ಇವಾಗ ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿರುತ್ತೆ ಪ್ಯಾನಿಕ್ ಬಟನ್ ಅನ್ನ ಹಾಕ್ಸೋದಕ್ಕೆ ಆಲ್ರೆಡಿ ಹಾಕ್ಸಿರೋರ್ಗೆ ಗೊತ್ತಿರುತ್ತೆ, ಆಯ್ತಾ. ಅಥವಾ ನೀವು ಹಾಕ್ಸಿರೋರು ನಿಮ್ ಫ್ರೆಂಡ್ಸ್ ಸರೌಂಡಿಂಗ್ ಯಾರು ಇದ್ರೆ ಕೇಳಿ ನೋಡಿ, ಗೊತ್ತಿರುತ್ತೆ ಅವ್ರಿಗೆ. ತಗೊಂಡು ಅದನ್ನ ಫಿಕ್ಸ್ ಮಾಡೋದಕ್ಕೆ ಏನೇನು ರೂಲ್ಸ್ ಗಳಿದಾವೆ, ಎಷ್ಟು ಖರ್ಚಾಗತ್ತೆ ಅನ್ನೋದು ನೀವೇ ಕೇಳ್ಕೊಳ್ಳಿ, ಆಯ್ತಾ. ಸೊ ಈ ಒಂದು ನ್ಯೂಸ್ 18 ಕನ್ನಡದಲ್ಲಿ ಏನು ವಿಡಿಯೋ ನೋಡಿದ್ರಿ, ಖಂಡಿತ ಹೇಳಿರುವಂತ ಸತ್ಯ. ಏನಕ್ಕಂದ್ರೆ ಹತ್ತತ್ರ ನಿಮ್ಗೆ ಗೌರ್ಮೆಂಟ್ ಅವ್ರು ಏನು ಒಂದಷ್ಟು ಕಂಪ್ನಿಗಳನ್ನ ಟೈ ಅಪ್ ಮಾಡ್ಕೊಂಡು ಆ ಒಂದು ಕಂಪ್ನಿಗಳಲ್ಲಿ ನೀವು ಮಾಡಿಸ್ಕೊಳ್ಬೋದು ಅಂತ ಏನು ಹೇಳಿದ್ದಾರೆ. ಸೊ ಯಾಕೆ ಬೇರೆ ಕಡೆ ಎಲ್ಲ ನಿಮ್ಗೆ ಕಡಿಮೆ ಸಿಗೋದಿಲ್ವಾ ಈ ಒಂದು ಪ್ಯಾನಿಕ್ ಬಟನ್ನು? ಖಂಡಿತವಾಗ್ಲೂ ಕಡಿಮೆ ಸಿಗುತ್ತೆ. ಬೇಕಾದ್ರೆ ಸರ್ಚ್ ಮಾಡಿ, ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಒಂದಷ್ಟು ಅಂಗಡಿಗಳ ವಿಚಾರಿಸಿ ನೋಡಿ, ಆಯ್ತಾ. ಲೋಕಲ್ ಈ ಗೌರ್ಮೆಂಟ್ ಏನೇ ಹೇಳಿದೆ ಅದು ಬಿಟ್ಟು ಕಂಪ್ನಿಗಳು ಬಿಟ್ಟು ಬೇರೆ ಕಡೆ ಎಲ್ಲ ವಿಚಾರಿಸಿ ನೋಡಿ, ಖಂಡಿತವಾಗ್ಲೂ ಸಿಗತ್ತೆ, ಇಲ್ಲ ಅಂತಿಲ್ಲ, ಆಯ್ತಾ. ಈ ಒಂದು 15ರಿಂದ ಮಿನಿಮಮ್ ಅಂತೂ 15,000 ರೂಪಾಯಿ ಗೈಸ್, ಆಯ್ತಾ. ನೀವು ಹಾಕ್ಸ್ತಿರೋ ಹೊಸದಾಗಿ ಪ್ಯಾನಿಕ್ ಬಟನ್ ಹತ್ತಿದ್ರೆ ಇನ್ಸ್ಟಾಲೇಷನ್ ಎಲ್ಲ ಸೇರಿ ಹತ್ರ 15,000 ರೂಪಾಯಿ ತನಕ ಖರ್ಚು ಬಂದೇ ಬರುತ್ತೆ. ಸೊ 15,000 ರೂಪಾಯಿನ ದುಡಿಯೋದು ಎಷ್ಟು ಕಷ್ಟ ಅನ್ನೋದು ಅದನ್ನ ಜಾರಿಗೆ ತಂದಿರೋ, ಈ ಒಂದು ಯೋಜನೆ ಜಾರಿಗೆ ತಂದಿರೋರು ಗೊತ್ತಿರೋದಿಲ್ಲ. ₹1 ಸಂಪಾದನೆ ಮಾಡ್ಬೇಕು ಅಂತ ಕಷ್ಟ ಗೊತ್ತಾಗೋದು ಡ್ರೈವರ್ಸ್ಗಳಿಗೆ. ಪ್ರತಿಯೊಬ್ಬ ಡ್ರೈವರ್ಸ್ ಮನೆಯನ್ನ ಮೇಂಟೈನ್ ಮಾಡಕ್ಕಾಗ್ತದೆ, ತಗೊಂಡಿರೋ ಗಾಡಿನ ಮೇಂಟೈನ್ ಮಾಡಕ್ಕಾಗ್ತಿರಲ್ಲ. ಪರ್ಸನಲ್ ಕಮಿಟ್ಮೆಂಟ್ ಕ್ಲಿಯರ್ ಮಾಡ್ಕೊಳ್ಬೇಕು, ಸಾಲಗಳು ತೀರ್ಸ್ಬೇಕು, ಗಾಡಿ EMI ತೀರ್ಸ್ಬೇಕು, ಸರ್ವಿಸ್ಗೆ ಅದು ಇದು FC ಇನ್ಸೂರೆನ್ಸ್ ಅದು ಇದು ಎಲ್ಲ ಎತ್ತಿಕ್ಬೇಕು ಅಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಹೇಳಿ. ಈ ಒಂದು ಯೋಜನೆ ತಂದಿರೋದಕ್ಕೆ ಒಂದು ಏನು ಆಕ್ರೋಶ ಏನೂ ಇಲ್ಲ, ಆಯ್ತಾ. ಖುಷಿನೇ ಇದೆ. ಬಟ್ ಎಲ್ಲಾ ಒಂದು ಡ್ರೈವರ್ಸ್ಗೆ ಅನುಕೂಲ ಆಗೋ ತರ ಕೈಗೆಟುಕುವ ದರದಲ್ಲಿ ಈ ಒಂದು ಪ್ಯಾನಿಕ್ ಬಟನ್ ಯೋಜನೆ ತಂದ್ರೆ ಖಂಡಿತವಾಗಿ ಎಲ್ಲರೂ ಹಾಕ್ಸ್ಕೊಂಡಿರೋರು, ನೀವು ಹೇಳ್ತಿದ್ದಂಗೆ ಎಲ್ಲ ಹಾಕ್ಸ್ಕೊಳ್ಳೋರು, ಆಯ್ತಾ. ಸೊ ಇಲ್ಲಿ ಹೆಂಗಂದ್ರೆ ನೀವು ಸರ್ಕಾರದವರು ನಿಮ್ಗೆ ಬೇಕು ಅಂದಿದ್ದನ್ನ ಜಾರಿಗೆ ತಂದ್ಬಿಟ್ಟು ಮಾಡ್ಲೇಬೇಕು, ಇಲ್ಲಾಂದ್ರೆ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಎದುರ್ಸಕ್ಕಾಗತ್ತೆ ನಿಮ್ಗೆ. ಅದೇ ಡ್ರೈವರ್ಸ್ಗಳು ಒಂದಷ್ಟು ಜನಕ್ಕೆ ಪ್ರಾಬ್ಲಮ್ ಆಗ್ತಿದೆ. ಅದರಿಂದ ನಮ್ಗೆ ಒಂದಷ್ಟು ಏನು ಅಗ್ರಿಗೇಟರ್ ಕಂಪ್ನಿಗಳು ಏನಿದ್ದಾವೆ, ಸೊ ಅದರಿಂದ ಒಂದಷ್ಟು ಸುಲಿಗೆಗಳನ್ನ ಮಾಡ್ತಿದ್ದಾರೆ ಡ್ರೈವರ್ಗಳಿಗೆ ಇದರಿಂದ ಮೋಸ ಆಗ್ತಿದೆ ಅಂತ ಏನಾದ್ರು ಬಂದು ಸರ್ಕಾರದ ಮುಂದೆ ತಂದಿಟ್ರೆ ಏನ್ ಮಾಡ್ತೀರಾ ನೀವು? ಅದನ್ನ ಒಂದಷ್ಟು ಡ್ರೈವರ್ ಬಾಯಿ ಮುಚ್ಚೋಕೆ ಒಂದಷ್ಟು ಏನನ್ನ ಹೇಳ್ತೀರಾ, ಅಲ್ಲಿಗೆ ಅಷ್ಟು ಬಿಟ್ಬಿಡ್ತೀರಾ. ಕ್ಯಾಬ್ ಡ್ರೈವರ್ಗಳಿಗೆಲ್ಲ ಕಿಲೋಮೀಟರ್ ಇಷ್ಟು ಕೊಡ್ಬೇಕು ಅಗ್ರಿಗೇಟರ್ ಕಂಪ್ನಿಗಳು ಅಂತ, ಕಿಲೋಮೀಟರ್ ಇಷ್ಟು ಅಂತೇಳಿ ಏನೋ ಒಂದು ಅನೌನ್ಸ್ಮೆಂಟ್ ಮಾಡಿದ್ರಿ. ಸೊ ಅನೌನ್ಸ್ಮೆಂಟ್ ಪ್ರಕಾರ ನಡೀತಿದ್ವ ಇಲ್ವಾ ಅಂತ ಕಂಪ್ನಿಗಳೆಲ್ಲ ನೀವು ಒಂದು ಆಕ್ಷನ್ ತಗೊಂಡು ಅದನ್ನ ನಿಜವಾಗ್ಲೂ ಅದನ್ನ ಜಾರಿಗೆ ಬರೋ ತರ ಮಾಡ್ಬಿಟ್ಟಿದ್ರಿ. ಇಡೋ ರೀತಿನೇ ಅಂದ್ರೆ ನಿಮ್ಗೆ ಕೊಡುವಂತ ಗೌರವನೇ ಬೇರೆ ಆಗಿರುತ್ತೆ ಸರ್ಕಾರದವ್ರಿಗೆ. ಅದನ್ನ ನೀವು ಇಲ್ಲಿ ಮಾಡಿರೋಂಥದ್ದೇ ಬೇರೆ. ಡ್ರೈವರ್ಗಳು ಏನೋ ಒಂದು ವಿಷಯ ತಗೊಂಡಿದ್ರು ನಿಮ್ಮ ಹತ್ರ, ಸೊ ಅದನ್ನ ನೀವು ನಡೆಯೋ ರೀತಿ ಮಾಡಿಲ್ಲ. ಹಂಗಿದ್ಮೇಲೆ ಯಾರು ಕೂಡ ತಲೆ ಕೆಡ್ಸ್ಕೊಳಕ್ ಹೋಗೋದಿಲ್ಲ ಇಲ್ಲಿ, ಆಯ್ತಾ. ಈಗ ಕೊಡ್ತಿರೋ ರೇಟ್ಗೆ ಪ್ಯಾನಿಕ್ ಬಟನ್ ಅಲ್ಲ ರೀ, ಗಾಡಿಗೆ ಟೈರ್ ಏರ್ ಹಾಕ್ಸ್ಕೊಳಕ್ಕೂ ಕಷ್ಟ ಆಗ್ಬಿಡುತ್ತೆ, ಆಯ್ತಾ. ₹1 ಇಲ್ಲಿ ಯೋಚನೆ ಮಾಡ್ಬೇಕು. ಒಬ್ಬ ಡ್ರೈವರ್ ₹1 ಏನಕ್ಕಾದ್ರೂ ಖರ್ಚು ಮಾಡ್ಬೇಕು ಅಂತ 100 ಸಲ ಯೋಚನೆ ಮಾಡ್ತಾನೆ. ಅಂತ 15,000 ರೂಪಾಯಿ 17,000 ರೂಪಾಯಿ ಕೊಟ್ಬಿಟ್ಟು ಪ್ಯಾನಿಕ್ ಬಟನ್ ಹಾಕ್ಸ್ಕೊಡ್ರಿಂದ ಎಲ್ಲಿಂದ ಹಾಕ್ಸ್ಕೊಳ್ತಾರೆ? ನಿಮ್ಗೆ ಇಷ್ಟ ಬಂದಂಗೆ ನೀವು ಹಾಕ್ಸ್ಕೊಳ್ಳೇಬೇಕು, ಅದ್ ಮಾಡ್ಲೇಬೇಕು ಅಂತ ರೂಲ್ಸ್ ಮಾಡಕ್ಕಾಗತ್ತೆ? ಇಲ್ಲಿ ಪ್ರತಿಯೊಬ್ಬ ಡ್ರೈವರ್ ಕಷ್ಟ ಅಂತ ಬಂದಾಗ ಕಷ್ಟ ಬೆನ್ನಿಗೆ ನಿಂತ್ಕೊಳ್ಳೋಕೆ ಯಾರಾದ್ರೂ ಸರ್ಕಾರದವ್ರು ಯಾರು ಮುಂದೆ ಬರ್ತಿದಾರ? ಕೂಡ ಯಾವ ಆಫೀಸರ್ ಆದ್ರೂ ಅಷ್ಟೇ, ಇಲ್ಲಿ ಯಾರೇನು ದೊಡ್ಡ ಇವರಲ್ಲ. ಎಲ್ಲರೂ ನಮ್ಗೆ ಜನಸಾಮಾನ್ಯರು ಏನಿದ್ದಾರೆ ಅವ್ರ ಕೆಲಸ ಮಾಡಕ್ಕೇನೆ ಗೌರ್ಮೆಂಟ್ ಅಲ್ಲಿ ಎಲ್ಲಾ ಆಫೀಸರ್ಸ್ ಗಳು ಇರೋದು, ಇದ್ರಲ್ಲಿ ಇರೋದು, ಸ್ಟೇಜ್ ಅಲ್ಲಿ ಇರುವಂತದ್ದು. ಒಬ್ಬ ಪ್ರಜೆಗೆ ತೊಂದರೆ ಆಗ್ತಿದೆ ಅಂತ ಹೇಳಿ ಅವ್ನು ಪ್ರಶ್ನೆ ಮಾಡೋ ಹಕ್ಕಿರ್ಬೇಕು. ಒಂದು ನ್ಯೂಸ್ ಚಾನಲ್ ಏನು ನ್ಯೂಸ್ 18 ಕನ್ನಡ ಏನು ವರದಿಯನ್ನ ಮಾಡಿದ್ದಾರೆ ವಿಡಿಯೋ ಹಾಕಿ, ಸೊ ಆ ವರದಿನ ಎಲ್ಲಾ ನ್ಯೂಸ್ ಚಾನಲ್ ಅವರು ನಾನು ಟ್ಯಾಗ್ ಮಾಡ್ತೀನಿ ಗೈಸ್. ಈ ಒಂದು ವಿಡಿಯೋನ ಎಲ್ಲಾ ಕರ್ನಾಟಕದ ಬೆಂಗಳೂರಲ್ಲಿ ಇರುವಂತ ನ್ಯೂಸ್ ಚಾನಲ್ಗಳು ಏನೇನಿದಾವೆ, ಸೊ ಎಲ್ಲಾ ಒಂದು ನ್ಯೂಸ್ ಚಾನಲ್ಗೂ ಈ ಒಂದು ವಿಡಿಯೋನ ಟ್ಯಾಗ್ ಮಾಡ್ತೀನಿ. ನ್ಯೂಸ್ ಚಾನಲ್ ಯಾರು ಈ ಒಂದು ವಿಡಿಯೋ ನೋಡಿ ಸುಮ್ಮನೆ ಕುತ್ಕೋತೀರಾ, ನಿಮ್ಮಷ್ಟು ಅದ್ ಮುಂದೆ ಕೇಳಕ್ ಹೋಗಲ್ಲ, ಅರ್ಥ ಮಾಡ್ಕೊಂಬಿಡ್ರಿ. ನಿಮ್ಮಷ್ಟು ಅದ್ ಯಾರು ಇಲ್ಲ, ಆಯ್ತಾ. ಇಂತೆಲ್ಲ ಹಿಡ್ಕೊಳ್ರಿ. ನ್ಯಾಯ ಇಲ್ಲಿ ಒಬ್ಬ ಡ್ರೈವರ್ ಪರದಾಡ್ತಿದ್ದಾನೆ, ಕಷ್ಟ ಬೇರೆ ಬೇರೆ ಎಲ್ಲ ನ್ಯೂಸ್ಗಳು ಮಾಡ್ತಾರೆ. ಯಾಕೆ ಒಂದು ನೀವು ಯಾವ ತರ ನ್ಯೂಸ್ಗಳು ಮಾಡೋದು ಅಂತಂದ್ರೆ, ಈ ಒಂದು ದುಡ್ಡಿರೋರ್ದು ಅವ್ರದ್ದು ಏನಾದ್ರು ಹಗರಣಗಳನ್ನ ಏನಾರ ಇದ್ರೆ ಅದನ್ನ ಮಾತ್ರ ಬಯಲಿಗೆ ಎಳಿತೀನಿ ಅನ್ನೋ ತರ ನ್ಯೂಸ್ ಮಾಡೋದು. ನಾಳೆ ಅವ್ರ ಕಡೆ ಏನ್ ದುಡ್ಡು ಬರುತ್ತೆ ಎಕ್ಸ್ಪೆಕ್ಟೇಷನ್ ಬಂದಾಗ ಅವ್ನ ನ್ಯೂಸ್ ಮುಚ್ಚಾಕೊಡೋದು. ಸೊ ಆ ತರ ಏನಾದ್ರು ಬೇಕಾ ನಿಮ್ಗೆ? ದುಡ್ಡು ಡ್ರೈವರ್ಸ್ ಕಡೆಯಿಂದ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದಾರೆ ಡ್ರೈವರ್ಸ್ ಕಡೆಯಿಂದ ನ್ಯೂಸ್ ಚಾನಲ್ ಅವರು. ಬರೀ ಆ ತರ ನ್ಯೂಸ್ಗಳನ್ನ ಮಾಡೋಂಗಿದ್ರೆ ಬಿಟ್ಟಾಕಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬಿಟ್ರಿ. ಹೇಳ್ತಿಲ್ಲ ನಾನು, ನಮ್ಮ ಡ್ರೈವರ್ಸ್ ಯಾರು ಸ್ನೇಹಿತರು ಇದಾರ ಆತತ್ರ 15,000 ರೂಪಾಯಿ ಏನು ಸುಮ್ನೆ ಮಾತಲ್ಲ. ಒಂದ್ ಟೈಮ್ 15,000 ರೂಪಾಯಿನ ಗಾಡಿಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ತಿಂಗಳು EMI ಕಟ್ಟಿಲ್ಲ ಅಂದ್ರೆ ಮನೆ ಹತ್ರ ಬರ್ತಾರೆ ಯಾರು EMI ಅವರು ಕಟ್ಟಿಲ್ಲ ಅಂತ ಹೇಳಿದ್ರೆ. ನಾಳೆ ಸರ್ಕಾರದವ್ರು ಏನ್ ಸಪೋರ್ಟ್ ಮಾಡ್ತಿದಾರೆ ಅದಕ್ಕೆ? ಇಲ್ಲ ತಾನೆ, ಯಾವ್ದಕ್ಕೂ ಸಪೋರ್ಟ್ ಮಾಡ್ತಿಲ್ಲ. ನಾವು ಅವ್ರಿಗೆ ಕರೆಕ್ಟಾಗಿ ಸಪೋರ್ಟ್ ಮಾಡ್ಬೇಕು ಅಂದ್ರೆ ಡ್ರೈವರ್ಸ್ ಆಗ್ತಿರೋ ಒಂದು ಕಷ್ಟಕ್ಕೆ ಅವ್ರು ಸಪೋರ್ಟ್ ಮಾಡ್ಬೇಕು ಸರ್ಕಾರದವರು. ಅವಾಗ ಖಂಡಿತವಾಗ್ಲೂ ಈ ಒಂದು ಏನ್ ಮಾಡಿದ್ರು ಈ ಸರ್ಕಾರದಿಂದ ಏನು ಆದೇಶ ತಂದಿದ್ರು ಒಂದು ರೇಟ್ದು, ಸೊ ಅದನ್ನ ಇಂಪ್ಲಿಮೆಂಟ್ ಮಾಡೋ ತರ ಮಾಡ್ಬಿಟ್ಟಿದ್ರು ಸರ್ಕಾರದವರು. ನಿಜವಾಗ್ಲೂ ಈ ಒಂದು 15 ಅಲ್ಲ 20,000 ರೂಪಾಯಿ ಆಗಿದ್ರು ಕೂಡ ಎಲ್ಲಾ ಡ್ರೈವರ್ಸುವೆ
ಒಂದು ತೊಟ್ಟಿಗೆ ಅಂತ ಮಾತಾಡಿದ್ರೆ ಎಲ್ಲ ಕೂಡ ಪ್ಯಾನಿಕ್ ಬಟನ್ ಹಾಕ್ಸ್ಕೊಳ್ಳೋರು ಹೇಳಿದ ತಕ್ಷಣ. ನೀವು ರೇಟನ್ನ ನೀವೇನು ಅನೌನ್ಸ್ಮೆಂಟ್ ಮಾಡಿದ್ರಿ, ಆದೇಶ ಮಾಡಿದ್ರಿ ರೇಟು ಕ್ಯಾಬ್ ಅವ್ರಿಗೆ ಇಷ್ಟು ಕೊಡಬೇಕು ಅಂತೇಳಿ, ಸೊ ಅದನ್ನು ಜಾರಿಗೆ ತಂದಿದ್ದಿದ್ರೆ. ಸೊ ನೀವು ಜಾರಿಗೆ ತಂದಿಲ್ಲ. ಎಲ್ಲ ಡ್ರೈವರ್ಗಳಿಗೂ ಸುಣ್ಣ ಬಳಿಯುವಂಥ, ಎಲ್ಲ ಡ್ರೈವರ್ ಮಕ್ಕಳಿಗೂ ಸುಣ್ಣ ಬಳಿಯುವಂಥ ಕೆಲಸ ಮಾಡ್ಬಿಟ್ರಿ ಅಷ್ಟೇ ನೀವು. ಎಲ್ಲ ಡ್ರೈವರ್ಸ್ ಹಿಂದೆ ಮುಂದೆ ನೋಡೋವಂಥದ್ದು. ಒಬ್ಬ ಡ್ರೈವರ್ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡ್ರಿ ಆಯ್ತಾ. ನನಗೇನು ಹೆದರಿಕೆ ಇಲ್ಲ, ಏನಕ್ಕಂದ್ರೆ ನಾನು ಡ್ರೈವರೇ. ನಾನು ಇಲ್ಲಿ ಕಷ್ಟಪಡ್ತಿರೋದ್ರಿಂದ ಮಾತಾಡ್ತಿರೋದು. ಡ್ರೈವರ್ ಆಗಿ ಪ್ರತಿಯೊಂದು ಕಷ್ಟನೂ ನಾನು ಅನುಭವಿಸ್ತಿರೋದ್ರಿಂದನೇ ನಾನು ಕೂಡ ಇಲ್ಲಿ ಮಾತಾಡ್ತಿರೋದು ಆಯ್ತಾ. ನಾನು ತಪ್ಪೇನು ಮಾತಾಡ್ತಿಲ್ಲ, ನನ್ ಪರವಾಗಿ ಏನು ಮಾತಾಡ್ಕೋತಿಲ್ಲ. ಏನ್ ಪ್ಯಾನಿಕ್ ಬಟನ್ ಅಂತ ಏನು ಅನೌನ್ಸ್ಮೆಂಟ್ ಮಾಡಿದಾರ, ಖಂಡಿತವಲ್ಲ ಎಲ್ಲ ಹಾಸ್ಕೊಳ್ತೀವಿ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಏನು ರೇಟ್ ಫಿಕ್ಸ್ ಮಾಡಿದ್ದಾರೆ ಸರ್ಕಾರದವರು, ಮತ್ತೆ ಒಂದಷ್ಟು ಜನ ಕಂಪ್ನಿಯವರು ಟೈ ಅಪ್ ಮಾಡ್ಕೊಂಡು ಏನು ಒಂದು ರೇಟ್ ಫಿಕ್ಸ್ ಮಾಡಿದಿರಾ, ಸೊ ಆ ಒಂದು ರೇಟ್ ಏನಿದೆ, ಸೊ ಅದನ್ನ ಖಂಡಿತವಾಗ್ಲೂ ಕಡಿಮೆ ಮಾಡಲೇಬೇಕು. 15,000 ಚಿಲ್ಲರೆ ಅಂತ ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಆಯ್ತಾ. ಸರ್ಕಾರದಿಂದ ಇಲ್ಲ ಅಂದ್ರೆ ನೀವೇನಾದ್ರೂ ಒಂದು ಸಬ್ಸಿಡಿ ಆ ತರ ಮಾಡ್ರಿ, ಅದಕ್ಕೂ ದಯವಿಟ್ಟು ನೋಡಿ ಸ್ನೇಹಿತರೆ, ತುಂಬಾ ಕಷ್ಟ ಆಗ್ತೈತೆ. ನಾನೀಗ ಹಾಕ್ಸಿಲ್ಲ ಆಯ್ತಾ, ನಾನು ಹಾಕ್ಸ್ಕೊಳ್ಬೇಕು ಅಂತ ತಿರ್ಗಾ 15,000 ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಾನು 15,000 ಅದೇ 15,000 ರೂಪಾಯಿ ಇದ್ರೆ ನಾನು ಬೇರೆ ಏನಕ್ಕಾದ್ರೂ ನಮ್ಮ ಕಮಿಟ್ಮೆಂಟ್ ಕ್ಲಿಯರ್ ಮಾಡ್ಕೊಳ್ಬೋದಲ್ಲ. 15,000 ರೂಪಾಯಿ ಸುಮ್ಮನೆ ಅದಕ್ಕೆ ಯಾಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಅನಿಸ್ತೈತೆ. ಒಬ್ಬಂದೇ ಡ್ರೈವರ್, ನಾನು ಒಬ್ಬಂದೇ ಕಷ್ಟ ಅಂತಲ್ಲ, ಎಲ್ಲಾ ಡ್ರೈವರ್ಗೂ ಕೂಡ ಕಷ್ಟ ಇದು. ಇಲ್ಲಿ ಡ್ರೈವರ್ ದುಡಿಯೋಂಥದ್ದು ತಿಂಗಳಿಗೆ 60,000, 70,000 ರೂಪಾಯಿ, 80,000 ರೂಪಾಯಿ ದುಡಿಬಹುದು ಎಲ್ಲಾ ಡ್ರೈವರ್ಸು ಆಯ್ತಾ. ಅದರಿಂದ ಎಷ್ಟು ಪರಿಶ್ರಮ ಆಯ್ತು ಅಂತ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಆ ಒಂದು 80,000 ರೂಪಾಯಿ ಏನ್ ದುಡಿದ್ರು ಆ 80,000 ರೂಪಾಯಿ ಆ ಒಂದು ಡ್ರೈವರ್ ಹತ್ತ ಆ ತಿಂಗಳಲ್ಲಿ ಇರುತ್ತೆ ಅಂತ ಅನ್ನೋದು ಸುಳ್ಳೋದು. ಸೊ ಅವ್ನ ಕಮಿಟ್ಮೆಂಟ್, ಗಾಡಿ EMI, ಅದು ಇದು ಸಾಲ, ಪರ್ಸನಲ್ ಸಾಲಗಳು, ಅದು ಇದೆಲ್ಲ ಹೋಗಿ ಅವ್ನು ಮಿಕ್ಕೊಳ್ಳೋದು ಎಷ್ಟು ಗೊತ್ತಾ, ನಾರ್ಮಲ್ ಸಂಬಳ 15,000-20,000 ರೂಪಾಯಿ ಮಿಕ್ಕೊಂಡ್ರೆ ಹೆಚ್ಚು ಎಲ್ಲಾ ಡ್ರೈವರ್ದು. ಅವ್ನು 80,000 ರೂಪಾಯಿ ದುಡಿಬಹುದು ಆಯ್ತಾ. ಸೊ ಈ ತರ ಇರುವಂತದ್ದು ಸಿಚುವೇಶನ್. ಇವಾಗ ಕೊಡ್ತೇವೆ ಒಂದು ಅಗ್ರಿಗೇಟರ್ ಆ್ಯಪ್ಗಳು ಏನ್ ಕೊಡ್ತಿರೋ ರೇಟ್ಗೆ ಯಾರು ಇಲ್ಲಿ ಬದುಕಕ್ ಆಗ್ತಿಲ್ಲ. ಕರ್ನಾಟಕ ಸರ್ಕಾರದ ಕಣ್ಗೂ ಕಾಣ್ತಿಲ್ವಾ, ಅಥವಾ ಇವ್ರ ನ್ಯೂಸ್ ಚಾನಲ್ ಅವ್ರ ಕಣ್ಗೂ ಕಾಣ್ತಿಲ್ವಾ? ಇದು ಸಪೋರ್ಟ್ ಮಾಡ್ಬೇಕು. ಡ್ರೈವರ್ಸ್ಗಳು ಹೆಂಗ್ ಸತ್ತೋದ್ರು ಪರವಾಗಿಲ್ಲ, ಇವ್ರುಗಳಿಗೆ ಇವ್ರು ತಲೆ ಕೆಡ್ಸ್ಕೊಳ್ಳಿ. ಇವ್ರಿಗೆ ಇಷ್ಟ ಬಂದಿದ್ದ ಕೆಲಸನೇ ಮಾಡೋದು, ಇವ್ರಿಗೆ ಇಷ್ಟ ಬಂದಿದ್ದನ್ನೇ ಮಾಡೋದು ಇವರು. ನ್ಯೂಸ್ 18 ಕನ್ನಡ ಚಾನಲ್ ಅವ್ರು ಯಾರ್ಯಾರು ಇದ್ದೀರಾ, ಸೊ ಹ್ಯಾಟ್ಸ್ ಆಫ್ ಗೈಸ್. ಒಂದು ಕನಿಕರಕ್ಕೆ ಒಂದಾದ್ರು ನೀವಾದ್ರೂ ನಿಮ್ಮ ಬೆಂಗಳೂರಿನಲ್ಲಿರುವಂತ ಈ ಒಂದು ನಿಮ್ಮ ಚಾನಲ್ ಆದ್ರೂ ಮುಂದೆ ಬಂದಿದೆ ಈ ಒಂದು ವರದಿ ತಗೊಂಡ್ಬಂದು. ಸೊ ಇದು ಇಲ್ಲಿಗೆ ನಿಲ್ಬಾರ್ದು. ಆಸ್ ಎ ಡ್ರೈವರ್ ನಾನೊಬ್ಬ ಎಲ್ಲಾ ಡ್ರೈವರ್ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಬೇಕಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ತುಂಬಾನೇ ಕಷ್ಟ ಇದೆ. ನೀವು ಈ ತರ ಇವಾಗ ಏನ್ ಮಾಡಿರೋದಿರಾ, ಸೊ ಖಂಡಿತವಾಗ್ಲೂ ಎಲ್ಲ ಚಾನಲ್ ಮಾಡ್ಬೇಕು, ಮನ್ಸು ಮಾಡ್ಲಿಲ್ಲ ಅಂತ ಪರವಾಗಿಲ್ಲ. ಒಬ್ಬರು ಚಾನಲ್ ಕೈಗೆ ಎತ್ಕೊಂಡ್ರು ಕೂಡ ಎಲ್ಲ ಒಂದು ನ್ಯೂಸ್ ಚಾನಲ್ಗೂ ಆ ಒಂದು ಪವರ್ ಇರುತ್ತೆ. ದಯವಿಟ್ಟು ಸಪೋರ್ಟ್ ನಿಂತ್ಕೊಳ್ಳಿ ಇಲ್ಲಿ ಡ್ರೈವರ್ಸ್ಗೆ ನ್ಯಾಯ ಸಿಗೋವರೆಗೂ. ಸೊ ಇಷ್ಟು ಗೈಸ್ ವಿಡಿಯೋ. ಆದಷ್ಟು ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಆದಷ್ಟು ವಿಡಿಯೋ ಶೇರ್ ಮಾಡಿ ಗೈಸ್. ಈಗಿನ ಕಾಲದಲ್ಲಿ ಏನ್ ಬಾಯಿ ಮಾಡ್ಕೊಂಡ್ರು ಆಗಲ್ಲ. ಈಗ ನಾನು ಒಂದು ಕುತ್ಕೊಂಡು ಇಲ್ಲಿ ವಿಡಿಯೋ ಮಾಡಿರ್ಬೋದು ಆಯ್ತಾ, ನಾನು ನೋವನ್ನ ನಾನು ಹೇಳ್ಕೊಂಡಿರ್ಬೋದು ಇಲ್ಲ ಅಷ್ಟೇ. ಸೊ ಇಲ್ಲಿ ನಾನು ಒಬ್ಬನೇ ಓಡಾಡಬೇಕು ಅಂತಂದ್ರೆ ಅದಾಗಲ್ಲ. ಏನಕ್ಕಂತ ಹೇಳಿದ್ರೆ ನಮಗೆ ಹೆಂಡತಿ ಮಕ್ಳಿದೆ, ಫ್ಯಾಮಿಲಿ ಇದೆ. ನಾನು ಇಲ್ಲಿ ಅಟ್ಲೀಸ್ಟ್ ಒಂದು ಹತ್ರ ಒಂದು ವಿಡಿಯೋ ಮಾಡಿ ಹಾಕ್ಬೋದು. ನನ್ನ ಕೈಲಿ ಆಗೋದು ಇಷ್ಟೇ. ಅಟ್ಲೀಸ್ಟ್ ನಮ್ಮ ಡ್ರೈವರ್ ಪರವಾಗಿ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಆಯ್ತಾ. ಸೊ ಇದಕ್ಕೇನು ಜಾಸ್ತಿ ಓಡಾಡಬೇಕು ಅಂದ್ರೆ ಎಲ್ಲರೂ ಡ್ರೈವರ್ಸ್ಗಳು ಸಪೋರ್ಟ್ ಬೇಕು. ಸಂಘಟನೆಗಳು ಅಧ್ಯಕ್ಷರುಗಳು ಯಾರು ಇರ್ತಾರೆ ಅವರೆಲ್ಲರೂ ಸಪೋರ್ಟ್ ಕೂಡ ಬೇಕು. ಸೊ ಎಲ್ಲರೂ ಒಟ್ಟಿಗೆ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಬೇರೆ ರೀತಿಯಲ್ಲೇ ಓಡಾಡ್ಬೇಕು. ಇದಕ್ಕೆ ಸ್ಟ್ರೈಕ್ ಮಾಡಿ ಅದ್ ಮಾಡಿ ಇದ್ ಮಾಡಿ ಸರ್ಕಾರದವ್ರು ತಲೆ ಕೆಡ್ಸ್ಕೊಳ್ತಿಲ್ಲ ಏನಕ್ಕೂ. ಸುಮ್ಮನೆ ವೇಸ್ಟ್. ಸ್ಟ್ರೈಕ್ ಮಾಡೋದು, ಅದು ಇದು ಮುಷ್ಕರ ಮಾಡೋದು ಅದೆಲ್ಲ ವೇಸ್ಟ್ ಅಂತ ಅನ್ನೋದಾದ್ರೆ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತು ಗೈಸ್. ನಮ್ಮ ಮುಂದಿನ ದಿನಗಳ ತಲೆಯಲ್ಲಿ ಇದೆ ಅದು. ಸೊ ಅದನ್ನ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲಾ ಒಂದು ಸರ್ಕಾರದವರು ಎಲ್ಲಾ ತರಹದ ಒಂದು ಡ್ರೈವರ್ಗೆ ಏನ್ ಸಪೋರ್ಟ್ ಮಾಡ್ಬೇಕು ಆ ಸಪೋರ್ಟ್ನ ಮಾಡೇ ಮಾಡ್ತಾರೆ. ನಾನು ನೋಡೋ ತನಕ ನೋಡ್ತೀನಿ. ಮಿತಿ ಮೀರ್ತಾ ಇದೆ, ಯಾರು ಸಪೋರ್ಟ್ ನಿಂತ್ಕೊಳ್ತಿಲ್ಲ ಅಂತಂದ್ರೆ ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ತೀನಿ. ಸೊ ಅದರಿಂದ ಖಂಡಿತವಾಗ್ಲೂ ಎಲ್ಲಾ ಡ್ರೈವರ್ಸ್ಗಳಿಗೂ ನ್ಯಾಯ ಅನ್ನೋದು ಸಿಗತ್ತೆ ಆಯ್ತಾ. ಸೊ ಅದನ್ನ ಇವಾಗಲೂ ಹೇಳಕ್ ಹೋಗಲ್ಲ. ನಾನು ಮುಂದಿನ ದಿನಗಳಲ್ಲಿ ನೋಡ್ಕೊಂಡು ಬೆಳವಣಿಗೆಗಳು ಏನೇನಾಗತ್ತೆ ನೋಡ್ಕೊಂಡು ಆಮೇಲೆ ನಾನು ಡಿಸೈಡ್ ಮಾಡ್ತೀನಿ ಅದನ್ನ. ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಬಗ್ಗೆ ಏನ್ ಅನಿಸ್ತು ನಾನು ಕಮೆಂಟ್ ಮಾಡೋಣ ಮರಿಬೇಡಿ. ಹಾಗೆ ಯಾರು ಪ್ಯಾನಿಕ್ ಬಟನ್ ಏನೋ ಹಾಸ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಒಂದು ಇನ್ಸ್ಟಾಲೇಷನ್ ಪ್ಯಾನಿಕ್ ಬಟನ್ ತಗೊಳ್ಳೋದ್ರಿಂದ ಹಿಡಿದು ಇನ್ಸ್ಟಾಲೇಷನ್ ವರೆಗೂ ಏನೇನು ಪ್ರೊಸೀಜರ್ ಇತ್ತು ಅದನ್ನ ನೀವು ಟೈಪ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಬೇಡ, ಜಸ್ಟ್ ಎಷ್ಟಾಯ್ತು ಪ್ಯಾನಿಕ್ ಬಟನ್ ತಗೊಂಡು ಅಂದ್ರೆ ಇನ್ಸ್ಟಾಲೇಷನ್ ಮಾಡೋಕ್ಕೆ ಗಾಡಿಗೆ ಟೋಟಲ್ ಅಮೌಂಟ್ ಎಷ್ಟಾಯ್ತು ಅನ್ನೋದನ್ನ ಕಮೆಂಟ್ ಮಾಡಿ ಗೈಸ್. ಸರ್ಕಾರ ಏನೊಂದು ಆದೇಶ ಮಾಡಿದೆ, ಸೊ ಅದಕ್ಕೆ ಆ ಒಂದು ಅಮೌಂಟ್ ನಮ್ಗೆಲ್ಲರಿಗೂ ಓಕೆ ಆಗಿದೆ, ನಮ್ಗೇನು ಕಷ್ಟ ಆಗಲ್ಲ, ಹಾಸ್ಕೊಳ್ತೀವಿ ಅಂತ ಅನ್ನೋರು ಯಾರೋ ಇದ್ರು ಕೂಡ ನೀವು ಕಮೆಂಟ್ ಮಾಡ್ಬೋದು. ಇಲ್ಲ ಅವರು ಕಡಿಮೆನೇ ಇದೆ, ಅವರು 15,000 ರೂಪಾಯಿ ಕಡಿಮೆನೆ ಅಂತ ಅನ್ನೋರು ಇದ್ರು ಕೂಡ ಕಮೆಂಟ್ ಮಾಡಿ. ಸೊ ಡ್ರೈವರ್ಸ್ ನಿಜವಾಗ್ಲೂ ಕಷ್ಟ ಇದೆಯಾ ಅಥವಾ ಸರ್ಕಾರ ಮಾಡ್ತಿರೋಂತ ಖಂಡಿತವಾಗ್ಲೂ ಇಲ್ಲಿ ಕೇಂದ್ರ ಸರ್ಕಾರ ಆರ್ಡರ್ ಮಾಡಿರೋದಾಗಿರ್ಬೋದು ಅಥವಾ ಕರ್ನಾಟಕ ಸರ್ಕಾರ ಇದನ್ನ ತಗೊಂಬಂದಿರೋದಾಗಿರ್ಬೋದು ಯಾರಿಗೂ ತೊಂದರೆ ಇಲ್ಲ. ಸೊ ಇದರಿಂದ ಡ್ರೈವರ್ಸ್ಗೂ ಯೂಸ್ಫುಲ್ ಇದೆ, ಸೇಫ್ಟಿ ಇರುತ್ತೆ, ಪ್ಲಸ್ ಪ್ಯಾಸೆಂಜರ್ಗಳು ಸೇಫ್ಟಿ ಇರುತ್ತೆ ಆಯ್ತಾ ಎಲ್ಲಾ ವಿಚಾರದಲ್ಲಿ. ಬಟ್ ಈ ರೇಟ್ ವಿಚಾರದಲ್ಲಿ ಮಾತಾಡ್ತಿರೋದು ಈ ಒಂದು ವಿಷಯನ. ಸೊ ರೇಟ್ ಅನ್ನ ಈಗ ಏನ್ ಮಾಡಿದಾರೆ ರೇಟ್ ದಯವಿಟ್ಟು ಯಾರ ಕೈಲೂ ಆಗಲ್ಲ ಆಯ್ತಾ. ತುಂಬಾನೇ ಜಾಸ್ತಿ ಆಗಿರುವಂತದ್ದು ರೇಟ್. ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ, ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.
ಸಿಯಾ, ಬೈ ಬೈ ಗಾಯ್ಸ್.